ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ಅರ್ಥಶಾಸ್ತ್ರ ಭಾಗ 2ರಲ್ಲಿ ಬರುವ 4ನೇ ಅಧ್ಯಾಯ ಬಡತನ. ಈಗಾಗಲೇ ಹಿಂದಿನ ತರಗತಿ ಒಳಗೆ ಬಡತನ ಅಂದ್ರೇನು, ಬಡತನಕ್ಕೆ ಕಾರಣವಾದ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ತರಗತಿ ಒಳಗೆ ಬಡತನ ಕಡಿಮೆಗೊಳಿಸುವ ನೀತಿಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡೋಣ. ಬಡತನ ಕಡಿಮೆಗೊಳಿಸ್ತಕ್ಕಂಥ ಕಾರ್ಯಕ್ರಮದೊಳಗೆ ಇಲ್ಲಿ 3 ಕಾರ್ಯಕ್ರಮಗಳನ್ನು ನಾವು ನೋಡಿದ್ವಿ, ಅಥವಾ ಮಾರ್ಗಗಳನ್ನು ಅನುಸರಿಸ್ತಕ್ಕಂಥದ್ದನ್ನು ನಿನ್ನೆ ಚರ್ಚೆ ಮಾಡಿದ್ವಿ. ಅದರೊಳಗೆ ಮೊದಲನೇದು ಬೆಳವಣಿಗೆ ಆಧಾರಿತ ಮಾರ್ಗ, ಎರಡನೇದು ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯದ ಸೃಷ್ಟಿ ಮಾರ್ಗ, ಮೂರನೇದಾಗಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ಕಾರ್ಯಕ್ರಮ ಅಂತ ಹೇಳಿ ನೋಡಿದ್ವಿ. ಅದರೊಳಗೆ ಮೊದಲನೇದು ಬೆಳವಣಿಗೆ ಆಧಾರಿತ ಮಾರ್ಗ ಅಂತ ಬರ್ತದೆ. ಈ ಬೆಳವಣಿಗೆ ಆಧಾರಿತ ಮಾರ್ಗದೊಳಗೆ ಆರ್ಥಿಕ ಬೆಳವಣಿಗೆ, ಒಟ್ಟು ದೇಶೀಯ ಉತ್ಪನ್ನ ಮತ್ತು ತಲಾ ಆದಾಯದ ಹೆಚ್ಚಳದ ಪರಿಣಾಮವಾಗಿ ಸಮಾಜದ ಎಲ್ಲ ವರ್ಗಗಳಿಗೆ ವಿಸ್ತರಿಸುತ್ತದೆ ಎಂಬುದು ಇದರ ಮೂಲ ಉದ್ದೇಶ. ಅಂದರೆ ಆರ್ಥಿಕ ಬೆಳವಣಿಗೆ ಮಾಡ್ತಕ್ಕಂಥದ್ದು. ಬೆಳವಣಿಗೆ ಆಧಾರಿತ ಮಾರ್ಗ ಅಂದರೆ ಆರ್ಥಿಕ ಬೆಳವಣಿಗೆಯನ್ನು ವೃದ್ಧಿ ಮಾಡ್ತಕ್ಕಂಥದ್ದು. ಹಾಗಾದರೆ ಆರ್ಥಿಕ ಬೆಳವಣಿಗೆ ವೃದ್ಧಿ ಮಾಡೋದಂದ್ರೇನು? ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಹೆಚ್ಚಳವಾಗ್ತಕ್ಕಂಥ ಪ್ರಕ್ರಿಯೆ, ತಲಾ ಆದಾಯದಲ್ಲಿ ಹೆಚ್ಚಳವಾಗುವ ಮೂಲಕ ಬಡತನ ಕಡಿಮೆ ಆಗುತ್ತೆ. ಹಾಗಾದರೆ ಒಟ್ಟು ದೇಶೀಯ ಉತ್ಪನ್ನ ಅಂತಂದರೆ ಒಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲ್ಪಡುವ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಹಣರೂಪಿ ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಅಂತ ಕರೀತೀವಿ. ಇನ್ನು ತಲಾ ಆದಾಯ ಅಂತಂದರೆ ಒಬ್ಬ ವ್ಯಕ್ತಿಯ ಸರಾಸರಿ ಆದಾಯ, ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವುದರ ಮೂಲಕ ಬರ್ತಕ್ಕಂತಹ ವರಮಾನ ಅಥವಾ ಆದಾಯ ಏನಿರುತ್ತಲ್ಲ ಅದು ಸರಾಸರಿ ಆದಾಯ ಆಗಿರುತ್ತೆ, ಅಥವಾ ತಲಾ ಆದಾಯ ಅಂತ ನಾವು ಕರಿತೀವಿ. ಅಂದರೆ ಈ ತಲಾ ಆದಾಯದಲ್ಲಿ ಹೆಚ್ಚಳ ಆಗಿರ್ಬೋದು, ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಹೆಚ್ಚಳವನ್ನು ಮಾಡೋದ್ರ ಮೂಲಕ ಅಂದರೆ ಬಡತನವನ್ನು ಕಡಿಮೆಗೊಳಿಸ್ತಕ್ಕಂಥದ್ದರು ಈ ಬೆಳವಣಿಗೆ ಆಧಾರಿತ ಮಾರ್ಗ ಹೇಳ್ಕೊಡು. ಇಲ್ಲಿ ಈ ಬೆಳವಣಿಗೆ ಆಧಾರಿತ ಮಾರ್ಗ ಅಷ್ಟೊಂದು ಯಶಸ್ಸನ್ನು ಕಾಣಲಿಲ್ಲ. ಯಾಕಂತಂದರೆ ಇಲ್ಲಿ ಪ್ರಮುಖವಾಗಿ ಭಾರತದೊಳಗೆ ಜನಸಂಖ್ಯಾ ಬೆಳವಣಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರೋದರಿಂದ ರಾಷ್ಟ್ರೀಯ ಆದಾಯ, ಒಟ್ಟು ದೇಶೀಯ ಉತ್ಪನ್ನ ಮತ್ತು ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಹೆಚ್ಚಳ ಕಂಡು ಬಂದರೂ ಸಹ ಜನಸಂಖ್ಯೆ ಹೆಚ್ಚಳಕ್ಕೆ ಅನುಗುಣವಾಗಿ ತಲಾ ಆದಾಯನ ಅನ್ನಿಸ್ಲಿಕ್ಕತ್ತು ಕಡಿಮೆ ಆಗ್ಲಿಕ್ಕೆ ಸಾಗಿತು. ಆ ಮೂಲಕ ಅದು ಬೆಳವಣಿಗೆ ಆಧಾರಿತ ಮಾರ್ಗ ಅಷ್ಟೊಂದು ಸಫಲತೆಯನ್ನು ಪಡೀಲಿಲ್ಲ. ಇನ್ನು ಭೂ ಸುಧಾರಣಾ ಪದ್ಧತಿಗಳಾಗಿರ್ತಕ್ಕಂತಹ ಹಿಂದಿನ ಅಧ್ಯಾಯದೊಳಗೆ ನೋಡಿದ್ವಿ ನಾವು. ಜಮೀನ್ದಾರಿ ಆಗಿರ್ಬೋದು, ರೈತವಾರಿ ಆಗಿರ್ಬೋದು ಮತ್ತು ಮಹಲ್ವಾರಿ ಪದ್ಧತಿಗಳಂತ ಏನಿರ್ತಾವಲ್ಲ ಅವುಗಳ ಅಸಮರ್ಪಕ ಅನುಷ್ಠಾನದಿಂದ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಏನಾಯ್ತಪ್ಪ ಅಂತಂದ್ರೆ ಹೆಚ್ಚಾಗ್ತಾ ಸಾಗಿತ್ತು. ಆ ಮೂಲಕ ಬೆಳವಣಿಗೆ ಆಧಾರಿತ ಮಾರ್ಗಕ್ಕೆ ಅಡೆತಡೆಯನ್ನು ಉಂಟು ಮಾಡಿ. ಇನ್ನು ಹಸಿರು ಕ್ರಾಂತಿಯು ಪ್ರಾದೇಶಿಕ ಅಸಮಾನತೆ ಹಾಗೂ ದೊಡ್ಡ ಮತ್ತು ಸಣ್ಣ ರೈತರ ನಡುವಿನ ಅಸಮಾನತೆಯನ್ನು ತೀವ್ರವಾಗಿ ಹೆಚ್ಚಿಸಿ ಇದರಿಂದ ಬಡತನ ನಿವಾರಣೆ ಆಗಲಿಲ್ಲ. ಆಮೇಲೆ ಸರ್ಕಾರದ ನಿರ್ಲಕ್ಷ್ಯ ಮನೋಭಾವ ಆಗಿರ್ಬೋದು, ಆರ್ಥಿಕ ಬೆಳವಣಿಗೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಮನೋಭಾವನೆ ಆಗಿರ್ಬೋದು, ಅಥವಾ ಬೆಳವಣಿಗೆ ಆಧಾರಿತ ಮಾರ್ಗದ
ಅನುಷ್ಠಾನದಲ್ಲಿ ಕೊರತೆ ಉಂಟಾಗ್ತಕ್ಕಂಥದ್ದು. ಈ ಅಂಶಗಳನ್ನು ನಾವು ನಿನ್ನಿನ ದಿವಸ ಚರ್ಚೆ ಮಾಡಿದ್ವಿ. ಇನ್ನು ಉದ್ಯೋಗ ಮತ್ತು ಹೆಚ್ಚುವರಿ ಆದಾಯ ಸೃಷ್ಟಿ ಕಾರ್ಯಕ್ರಮಗಳು ಅಂತ ಬರ್ತವೆ. ಇಲ್ಲಿ ಬಡವರ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು ಮತ್ತು ಉದ್ಯೋಗವನ್ನು ಹೆಚ್ಚಿಸೋದ್ರ ಮೂಲಕ ಬಡತನವನ್ನು ಕಡಿಮೆ ಮಾಡುವಂಥ ಕಾರ್ಯಕ್ರಮಗಳು. ಉದ್ಯೋಗ ಸೃಷ್ಟಿ ಮತ್ತು ಹೆಚ್ಚುವರಿ ಆಸ್ತಿಗಳನ್ನು ನಿರ್ಮಿಸುವುದರ ಮೂಲಕ ಬಡವರ ಆದಾಯ ಮತ್ತು ಉದ್ಯೋಗವನ್ನು ಹೆಚ್ಚಿಸಬಹುದು ಅನ್ನುವಂಥ ಒಂದು ಯೋಚನೆಯನ್ನು ಆರಂಭಿಸಿದರು. ಅದರಲ್ಲಿ ಪ್ರಮುಖವಾಗಿ ಸ್ವ ಉದ್ಯೋಗ ಕಾರ್ಯಕ್ರಮಗಳು ಮತ್ತು ಎರಡನೇದಾಗಿ ಕೂಲಿ ಉದ್ಯೋಗ ಕಾರ್ಯಕ್ರಮಗಳಂತ ಬರ್ತವೆ. ಸ್ವ ಉದ್ಯೋಗ ಕಾರ್ಯಕ್ರಮಗಳು ಅಂತಂದರೆ ಈ ಯೋಜನೆ ಅಡಿಯಲ್ಲಿ ಜನರಿಗೆ ಸ್ವ ಉದ್ಯೋಗಗಳನ್ನು ಕಲ್ಪಿಸುವುದರ ಮೂಲಕ ಅವರ ಆದಾಯವನ್ನು ಹೆಚ್ಚು ಮಾಡೋದ್ರ ಮೂಲಕ ಅವರ ಬಡತನವನ್ನು ನಿರ್ಮೂಲನೆ ಮಾಡತಕ್ಕಂಥ ಕೆಲಸ ಇದರದಾಗಿತ್ತು. ಇದರೊಳಗೆ ಮೊದಲನೇ ಕಾರ್ಯಕ್ರಮ ಅಂತಂದರೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ ನಾವು, REGP ಅಂತ ಹೇಳಿ. ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಸಣ್ಣ ಪಟ್ಟಣಗಳಲ್ಲಿ ಸ್ವಯಂ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸುವುದರ ಮೂಲಕ ಬ್ಯಾಂಕುಗಳಿಂದ ಸಾಲ ಆಗಿರ್ಬೋದು, ಆಮೇಲೆ ಅದರ ಜೊತೆಗೆ ಹಣಕಾಸಿನ ನೆರವನ್ನು ನೀಡೋದ್ರ ಮೂಲಕ ಗ್ರಾಮೀಣ ಉದ್ಯೋಗ ಸೃಷ್ಟಿಗೆ ಅನುಕೂಲ ಮಾಡಿಕೊಡ್ತು. ಇನ್ನು ಇದರೊಳಗೆ ಎರಡನೇದಂತಂದರೆ PMRY, ಪ್ರಧಾನಮಂತ್ರಿ ರೋಜಗಾರ್ ಯೋಜನೆ ಅಂತ ಬರ್ತದೆ. PMRY ಪ್ರಧಾನಮಂತ್ರಿ ರೋಜಗಾರ್ ಯೋಜನೆ. ಈ ಯೋಜನೆಯನ್ನು ನಗರ ಭಾಗದಲ್ಲಿ 1993-94ರಲ್ಲಿ ಮತ್ತು ಗ್ರಾಮೀಣ ಭಾಗದೊಳಗೆ 1994 ಮತ್ತು 95ರ ಅವಧಿಯೊಳಗೆ ಪ್ರಾರಂಭಿಸಲಾಯಿತು. ಇದು ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕಡಿಮೆ ವರಮಾನ ಇರತಕ್ಕಂಥ ಕುಟುಂಬಗಳ ವಿದ್ಯಾವಂತ ನಿರುದ್ಯೋಗಿಗಳು ಅವರಿಗೆ ಹಣಕಾಸಿನ ಸಹಾಯವನ್ನು ಪಡೆದು ಉದ್ಯೋಗ ಸೃಷ್ಟಿಸುವ ಯಾವುದೇ ವಿವಿಧ ಉದ್ಯಮಗಳನ್ನು ಸ್ಥಾಪಿಸಬಹುದು ಅನ್ನುವಂತಹ ಅಂಶವನ್ನು ಇದರೊಳಗೆ ಒಳಗೊಂಡಿತ್ತು. ಇನ್ನು ಮೂರನೇದಾಗಿ ಸ್ವರ್ಣ ಜಯಂತಿ ಶಹರಿ ರೋಜಗಾರ್ ಯೋಜನೆ ಅಂತ ಬರುತ್ತೆ. SJSRY ಅಂತ ಬರುತ್ತೆ. ಸ್ವರ್ಣ ಜಯಂತಿ ಶಹರಿ ರೋಜಗಾರ್ ಯೋಜನೆ ಅಂಥೇಳಿ. ಈ ಕಾರ್ಯಕ್ರಮವನ್ನು 1997 ಡಿಸೆಂಬರ್ನಲ್ಲಿ ಜಾರಿಗೊಳಿಸಲಾಯಿತು. ಈ ಯೋಜನೆಯು ಆರಂಭದಲ್ಲಿ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವಿಸ್ತಿರ್ತಕ್ಕಂತಹ ನಗರ ನಿರುದ್ಯೋಗಿ ಬಡವರಿಗೆ ಸ್ವಂತ ಉದ್ಯೋಗ ಕೈಗೊಳ್ಳು ಸಣ್ಣ ಉದ್ಯಮಗಳನ್ನು ಸ್ಥಾಪಿಸುವುದರ ಮೂಲಕ ಸಾಲ ಮತ್ತು ಸಬ್ಸಿಡಿಗಳನ್ನು ನೀಡತಕ್ಕಂಥದ್ದು ಇದರ ಕೆಲಸ ಆಗಿದೆ. ಇದು 2011-12ರ ಅವಧಿಯೊಳಗೆ 838 ಕೋಟಿಗಳ ಸಹಾಯಧನವನ್ನು ಇದಕ್ಕೆ ಒದಗಿಸಲಾಗಿತ್ತು. ಇನ್ನು ನಾಲ್ಕನೇದಾಗಿ SGSY ಅಂತ ಬರುತ್ತೆ. SGSY ಅಂತ ಬರುತ್ತೆ. ಸ್ವರ್ಣ ಜಯಂತಿ ಗ್ರಾಮೀಣ ರೋಜಗಾರ್ ಯೋಜನೆ ಅಂತ ಬರುತ್ತೆ. ಇದು ಈ ಯೋಜನೆ ಒಂದು ಸ್ವಯಂ ಉದ್ಯೋಗ SGSY
ಈ ಯೋಜನೆ ಒಂದು ಸ್ವ ಉದ್ಯೋಗ ಯೋಜನೆ ಆಗಿದೆ. ಈ ಯೋಜನೆಯನ್ನು 1999 ಏಪ್ರಿಲ್ನಲ್ಲಿ ಜಾರಿಗೊಳಿಸಲಾಯಿತು. ಇದು ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಗ್ರಾಮೀಣ ಬಡ ಜನರನ್ನು ಸ್ವಸಹಾಯ ಗುಂಪುಗಳನ್ನಾಗಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಿ ಪರಿವರ್ತಿಸುವುದರ ಮೂಲಕ ನಂತರ ಸ್ವಸಹಾಯ ಗುಂಪುಗಳಿಗೆ ಈ ಯೋಜನೆಯ ಮೂಲಕ ಸಾಲ ಮತ್ತು ಸರ್ಕಾರದಿಂದ ಸಹಾಯಧನವನ್ನು ನೀಡ್ತಕ್ಕಂಥದ್ದು. ಈ ಮೂಲಕ ಪ್ರತಿ ತಿಂಗಳಿಗೆ ಕನಿಷ್ಠ 2,000 ರೂಪಾಯಿ ಆದಾಯ ಬರುವಂತೆ ಮಾಡಿ ನೆರವು ನೀಡಲ್ಪಟ್ಟ ಕುಟುಂಬಗಳು ಬಡತನ ರೇಖೆಗಿಂತ ಮೇಲೆತ್ತುವಂತಹ ಗುರಿಯನ್ನು ಇದು ಇಟ್ಕೊಂಡಿತ್ತು. ಇವು ಸ್ವ ಉದ್ಯೋಗ ಕಾರ್ಯಕ್ರಮಗಳಾಯಿತು. ಯಾವ ಅಂತಂದರೆ ಗ್ರಾಮೀಣ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ, ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ ಕರಿತೀವಿ. ಎರಡನೇದು ಪ್ರಧಾನಮಂತ್ರಿ ರೋಜಗಾರ್ ಯೋಜನೆ PMRY ಅಂತ ಕರಿತೀವಿ. ಇನ್ನು ಮೂರನೇದು ಸ್ವರ್ಣ ಜಯಂತಿ ಶಹರಿ ರೋಜಗಾರ್ ಯೋಜನೆ ಅಂತ ಬರುತ್ತೆ, SJSRY ಅಂತ ಕರಿತೀವಿ. ಇನ್ನು ನಾಲ್ಕನೇದಾಗಿ ಸ್ವರ್ಣ ಜಯಂತಿ ಗ್ರಾಮ ಸ್ವ ಉದ್ಯೋಗ ಯೋಜನೆ ಅಂತ ಬರುತ್ತೆ, SGSY ಅಂಥೇಳಿ ಕರೆದು. ಇನ್ನು ಇದರೊಳಗೆ ಬಿ ಕೂಲಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಅಂತ ಬರ್ತವೆ. ಕೂಲಿ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮಗಳು ಯಾವಪ್ಪ ಅಂತಂದರೆ ಇಲ್ಲಿ ಕೂಲಿಗಾಗಿ ಕಾಳು ಕಾರ್ಯಕ್ರಮ ಅಂದರೆ ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮ ಅಂತ ಕರಿತೀವಿ. ರಾಷ್ಟ್ರೀಯ ಕೂಲಿಗಾಗಿ ಕಾಳು ಕಾರ್ಯಕ್ರಮ ಅಂಥೇಳಿ ನಾವು ಕರಿತೀವಿ. ಇದರೊಳಗೆ ಪ್ರಮುಖವಾಗಿ ಈ ಯೋಜನೆ 2004ರಲ್ಲಿ ಜಾರಿಗೆ ಬಂತು. ಇದು ದೇಶದ 150 ಅದಕ್ಕಿಂತ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತು. ಈ ಕಾರ್ಯಕ್ರಮ ಬಡ ಜನರ ಆದಾಯ ಮತ್ತು ಆಹಾರದ ಭದ್ರತೆ ಎರಡೂ ಹೆಚ್ಚಳವಾಗುವುದರ ಮೂಲಕ ಬಡ ಜನರ ಜೀವನಕ್ಕೆ ಭದ್ರತೆ ನೀಡ್ತಕ್ಕಂಥದ್ದಾಗಿತ್ತು. ಇನ್ನು ಇದರೊಳಗೆ ಎರಡನೇದು ಯಾವುದಪ್ಪ ಅಂತಂದರೆ MGNREGA, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ. ಇಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಕಾಯ್ದೆ ಅಂತ ಕೇಳಿದೆ, MGNREGA ಅಂಥೇಳಿ. ಮಹಾತ್ಮ ಗಾಂಧಿ ನ್ಯಾಷನಲ್ ಎಂಪ್ಲಾಯ್ಮೆಂಟ್ ಜನರೇಷನ್. ಇದರೊಳಗೆ ಇದೇನು ಮಾಡತ್ತಂತಂದರೆ ಪ್ರಮುಖವಾಗಿ ಈ ಕಾಯ್ದೆ ಏನು ಮಾಡುತ್ತಂತಂದರೆ ಇದ್ರ ಬಗ್ಗೆ ಅಬ್ಜೆಕ್ಟಿವ್ ಟೈಪ್ದೊಳಗೆ ಒಂದು ಪ್ರಶ್ನೆ ಬರುತ್ತೆ. ಈ ಕಾಯ್ದೆ ಪ್ರಮುಖವಾಗಿ 2005ರಲ್ಲಿ
ನರೇಗಾಸ್ ಎಂಬ ಹೆಸರಿನಲ್ಲಿ ಜಾರಿಗೊಳ್ಳುತ್ತೆ. ನಂತರ ಈ ಯೋಜನೆ 2009 ಅಕ್ಟೋಬರ್ನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಥವಾ ಕಾಯ್ದೆಯಾಗಿ ರೂಪುಗೊಳ್ಳುತ್ತೆ, ಹೆಸರಿಡಲಾಗುತ್ತೆ. ಈ ಯೋಜನೆ ಅಡಿಯಲ್ಲಿ ನೈಪುಣ್ಯರಹಿತ ಪ್ರತಿ ಕುಟುಂಬದ ಗ್ರಾಮೀಣ ಪ್ರೌಢ ಸದಸ್ಯರಿಗೆ, ಬಡ ಜನರಿಗೆ ಕನಿಷ್ಠ 100 ದಿನಗಳ ಖಾತರಿ ಉದ್ಯೋಗವನ್ನು ಒದಗಿಸಲಾಗುತ್ತೆ. ಈ ಯೋಜನೆಯ ಅಡಿಯಲ್ಲಿ 2012 ಮತ್ತು 2013 ಮುಂಗಡ ಪತ್ರದೊಳಗೆ 33,000 ಕೋಟಿ ರೂಗಳಷ್ಟು ಎರಡು ಸಾವಿರದ 13 ಮತ್ತು 33,000 ಕೋಟಿ 2013 ಮತ್ತು 14ನೇ ಸಾಲಿನಲ್ಲಿ ಸುಮಾರು 5 ಕೋಟಿ ಕುಟುಂಬಗಳು ಉದ್ಯೋಗವನ್ನು ಪಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇದಾದ ಮೇಲೆ ಇದರೊಳಗೆ ಮೂರನೇದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯಕ್ರಮ. ಅಂದರೆ ಭಾರತ ಸಾಮಾಜಿಕ ಅನುಭೋಗದ ಅವಶ್ಯಕತೆಯ ಆಧಾರದ ಮೇಲೆ ಸಾರ್ವಜನಿಕವನ್ನು ವೆಚ್ಚವನ್ನು ಹೆಚ್ಚಿಸುವ ಮೂಲಕ ಸಹಾಯಧನದಲ್ಲಿ ಆಹಾರ ಧಾನ್ಯದ ಪೂರೈಕೆಯಾಗಿರ್ಬೋದು, ಅಂದರೆ ಬಡವರ ಆಹಾರ ಮತ್ತು ಪೌಷ್ಟಿಕತೆಯ ಮಟ್ಟವನ್ನು ಸುಧಾರಿಸುವ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶವನ್ನು ಹೊಂದಿರುವ 3 ಪ್ರಮುಖ ಕಾರ್ಯಕ್ರಮಗಳೆಂದರೆ, ಅದರೊಳಗೆ ಮೊದಲನೇದು ಬಡವರ ಪೌಷ್ಟಿಕತೆ ಹೆಚ್ಚಿಸ್ತಕ್ಕಂತಹ ಕಾರ್ಯಕ್ರಮಗಳು. ಅದರೊಳಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕಾರ್ಯಕ್ರಮದೊಳಗೆ ಬಡವರ ಆಹಾರ ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಿಸುವ ಕಾರ್ಯಕ್ರಮಗಳು ಬರ್ತವೆ. ಅದರೊಳಗೆ ಪ್ರಮುಖವಾಗಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂತ ಬರ್ತದೆ. ಇಲ್ಲಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಅಂಗಡಿಯಲ್ಲಿ ಅಗತ್ಯ ವಸ್ತುಗಳ ವಿತರಣೆಗಾಗಿ ಪಡಿತರ ಕಾರ್ಡ್ಗಳನ್ನು ಹಂಚಲಾಗತ್ತೆ. ನ್ಯಾಯಬೆಲೆ ಅಂಗಡಿಗಳ ಮೂಲಕ ಅಗತ್ಯ ಸಾಮಗ್ರಿಗಳಾದ ಅಕ್ಕಿ, ಗೋಧಿ, ಸಕ್ಕರೆ, ಕಡಲೆ, ಸಿಮೆನೆ ಇತ್ಯಾದಿ ಸರಕುಗಳನ್ನು ವಿತರಣೆ ಮಾಡಲಾಗತ್ತೆ. ಈಗಾಗಲೇ ಬಡತನ ರೇಖೆಯೊಳಗೆ ಚರ್ಚೆ ಮಾಡಿದ್ದೀವಿ ನಾವು. APL, BPL, ಅಂತ್ಯೋದಯ ಅಂಥೇಳಿ. APL, BPL, ಅಂತ್ಯೋದಯ ಕಾರ್ಡ್ಗಳಂಥೇಳಿ ಮಾಡಿ ಆ ಮೂಲಕ ಏನು ಮಾಡುತ್ತಪ್ಪ ಅಂತಂದರೆ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇನ್ನು ಇದರ ಜೊತೆಗೆ ಇದು 2006ರಲ್ಲಿ BPL ಮತ್ತು APL ಎಂಬ 2 ಕಾರ್ಡ್ಗಳ ವಿಧಗಳನ್ನು ಮಾಡಿತ್ತು. ಆ ಮೂಲಕ ವಿತರಣೆ ಮಾಡ್ತಾಯಿತ್ತು. ಆಮೇಲೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತ ಬರ್ತದೆ. ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಇದು ಸರ್ಕಾರ ಬಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ದೊರೆಯುವಂತೆ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ. ಈ ಕಾರ್ಯಕ್ರಮವನ್ನು ಬಾಲವಾಡಿ ಅಥವಾ ಅಂಗನವಾಡಿಗಳ ಮೂಲಕ ಪೌಷ್ಟಿಕ ಆಹಾರವನ್ನು ನೀಡುವುದರ ಮೂಲಕ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರತಕ್ಕಂಥದ್ದು ನಾವು ಕಾಣ್ತೀವಿ.
ಅದಾದಮೇಲೆ ಮಧ್ಯಾಹ್ನ ಬಿಸಿಯೂಟದ ಯೋಜನೆ ಅಂತ ಬರ್ತದೆ. ಈ ಯೋಜನೆ ಮಕ್ಕಳ ಪೌಷ್ಟಿಕಾಂಶವನ್ನು ಹೆಚ್ಚಿಸಿ ಅವರ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವ ಮೂಲಕ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಇನ್ನು ಇದರೊಳಗೆ ಬಡವರ ಕನಿಷ್ಠ ಮೂಲಭೂತ ಸೌಕರ್ಯಗಳು ಒದಗಿಸ್ತಕ್ಕಂಥ ಕಾರ್ಯಕ್ರಮದೊಳಗೆ ಎರಡು ವಿಧ: ಬಡವರ ಆಹಾರ ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಿಸುವ ಕಾರ್ಯಕ್ರಮದ ಒಂದು, ಆಮೇಲೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಕಾರ್ಯಕ್ರಮ ಎರಡು. ಇಲ್ಲಿ ಬಡವರ ಆಹಾರ ಮತ್ತು ಪೌಷ್ಟಿಕತೆ ಹೆಚ್ಚಿಸ್ತಕ್ಕಂಥ ಕಾರ್ಯಕ್ರಮದೊಳಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆ PDS ಅಂತ ನೋಡಿದ್ವಿ. ಎರಡನೇದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ICDS ಅಂತ ಹೇಳಿ ನೋಡಿದ್ವಿ. ಮಧ್ಯಾಹ್ನ ಬಿಸಿಯೂಟ ಯೋಜನೆ MDMS ಅಂತ ನಾವು ನೋಡಿದ್ವಿ. ಇಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ PDS, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್, ಆಮೇಲೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ಬರ್ತದೆ. ಇದರೊಳಗೆ ಇಷ್ಟು ಕಾರ್ಯಕ್ರಮಗಳನ್ನ ನೋಡಿದ್ವಿ. ಇದಾದ ಮೇಲೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮಗಳಂತ ಬರ್ತಾವೆ. ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮಗಳು ಯಾವಪ್ಪ ಅಂತಂದರೆ ಇಲ್ಲಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ ಬರುತ್ತೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ ಬರುತ್ತೆ. ಗ್ರಾಮೀಣ ಪ್ರದೇಶದಲ್ಲಿ ವರ್ಷಪೂರ್ತಿ ಸಂಚಾರಕ್ಕೆ ಯೋಗ್ಯವಾದ ರಸ್ತೆಗಳನ್ನು ನಿರ್ಮಿಸುವುದಕ್ಕಾಗಿ ಕೇಂದ್ರ ಸರ್ಕಾರ ಇದನ್ನು ಜಾರಿಗೆ ತಂದಿದೆ. ಆಮೇಲೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂಥೇಳಿ ನಾವು ನೋಡಿದ್ವಿ. ಇದು ಈ ಯೋಜನೆ ಡಿಸೆಂಬರ್ 2000 ಅವಧಿ ಒಳಗೆ ಜಾರಿಗೆ ತಂದಿದ್ದರು. ಇದಾದ ಮೇಲೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಅಂತ ಬರ್ತದೆ. ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ, ಈ ಯೋಜನೆ ಎಲ್ಲ ರಾಜ್ಯಗಳಲ್ಲಿ 2001 2000 ಮತ್ತು 2001 ಅವಧಿಯೊಳಗೆ ಜಾರಿಗೆ ತರಲಾಯಿತು. ಇದೇನು ಮಾಡುತ್ತೆ ಈ ಕಾರ್ಯಕ್ರಮ ಅಂತಂದರೆ ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಅಂತ ಬರ್ತದೆ. ಈ ಯೋಜನೆ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ, ಶಿಕ್ಷಣ, ಗ್ರಾಮೀಣ ಕುಡಿಯುವ ನೀರಿನ ಪೂರೈಕೆ, ಗ್ರಾಮೀಣ ವಸತಿ, ಪೌಷ್ಟಿಕತೆ, ವಿದ್ಯುದ್ದೀಕರಣ, ಮಾನವ ಅಭಿವೃದ್ಧಿ ಮೊದಲಾದ ಉದ್ದೇಶಗಳನ್ನು ಇಟ್ಟುಕೊಂಡು ಈ ಯೋಜನೆ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇನ್ನು ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ ಅಂತ ಬರ್ತದೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ, ಈ ಯೋಜನೆಯನ್ನು 2001 ಅವಧಿ ಒಳಗೆ ಜಾರಿಗೆ ತರಲಾಗಿದೆ. ಈ ಯೋಜನೆ ನಗರ ಪ್ರದೇಶಗಳಲ್ಲಿ ಕೊಳಗೇರಿಯಲ್ಲಿ ವಾಸಿರ್ತಕ್ಕಂಥ ಜನರಿಗೆ ವಸತಿ ಸೌಲಭ್ಯ ಹಾಗೂ ಶೌಚಾಲಯವನ್ನು ನಿರ್ಮಿಸಿ ಆ ಜನರ ಜೀವನ ಮಟ್ಟವನ್ನು ಸುಧಾರಿಸುವಂತಹ ಉದ್ದೇಶವನ್ನು ಒಳಗೊಂಡಿತ್ತು. ಇದಾದ ಮೇಲೆ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಂತ ಬರ್ತಾವೆ. ಇದರೊಳಗೆ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳು, ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸ್ತಕ್ಕಂಥ ಕಾರ್ಯಕ್ರಮದೊಳಗೆ ಮೇನ್ ಪಾಯಿಂಟ್ ಮೂರನೇದು ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಂತ ಬರುತ್ತೆ. ಇದರೊಳಗೆ ಏನಾಗಿದೆ ಅಂತಂದರೆ ರಾಷ್ಟ್ರೀಯ ಸಾಮಾಜಿಕ ನೆರವು ಕಾರ್ಯಕ್ರಮ ಅಂತ ಬರುತ್ತೆ. ಈ ಕಾರ್ಯಕ್ರಮದ ಅಡಿಯೊಳಗೆ ಯಾರು ದಿಕ್ಕಿಲ್ಲದ ಹಿರಿಯ ನಾಗರಿಕರಿರ್ತಾರೋ
ಅವರಿಗೆ ವೃದ್ಧಾಪ್ಯ ವೇತನ ಅಂತ ಕೊಡ್ತಾರೆ. ಅದು 65 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಅಂತ ಕರಿತೀವಿ ನಾವು. ಅಂತಹ ಹಿರಿಯ ನಾಗರಿಕರಿಗೆ, ವಾರಸುದಾರಿಲ್ಲದ ಬಡ ಮಹಿಳೆಯರಿಗೆ, ವಿಧವೆಯರಿಗೆ ವಿಧವಾ ವೇತನ ಅಂತ ಕೊಡ್ತಾರೆ. ಹಣಕಾಸಿನ ನೆರವನ್ನು ನೀಡುವುದರ ಮೂಲಕ ಅವರನ್ನು ಸಾಮಾಜಿಕವಾಗಿ ಅಥವಾ ಬಡತನದಿಂದ ಮೇಲೆತ್ತಕ್ಕಂತಹ ಕಾರ್ಯಕ್ರಮಗಳಾಗಿರ್ತವೆ. ಇನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ ಬರುತ್ತೆ. 2014ರಿಂದ ಈ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯನ್ನು 2014ರಿಂದ ಪ್ರಾರಂಭ ಮಾಡಲಾಯಿತು. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಭಾರತದಲ್ಲಿನ ಜನರು ಬ್ಯಾಂಕ್ಗಳಲ್ಲಿ ಖಾತೆಯನ್ನು ತೆರೆಯುವುದನ್ನು ಪ್ರೋತ್ಸಾಹಿಸಲಾಗುತ್ತೆ. ಇದರ ಜೊತೆಗೆ ಜನರು ಉಳಿತಾಯ ಮಾಡುವಂತಹ ಹವ್ಯಾಸವನ್ನು ಬೆಳೆಸುವಂತೆ ಮಾಡ್ತದೆ. ಅದರ ಜೊತೆಗೆ ಸರ್ಕಾರಗಳ ಯೋಜನೆಗಳ ಸವಲತ್ತುಗಳನ್ನು ಮತ್ತು ಸಹಾಯಧನಗಳನ್ನು ನೇರವಾಗಿ ಖಾತೆದಾರರಿಗೆ ವರ್ಗಾಯಿಸುವುದರ ಮೂಲಕ ಈ ಯೋಜನೆ ಮಾಡುತ್ತಪ್ಪ ಅಂತಂದ್ರೆ ಪ್ರತಿಯೊಬ್ಬ ಬ್ಯಾಂಕ್ ಖಾತೆದಾರ 1,00,000 ರೂಪಾಯಿಗಳಷ್ಟು ಅಪಘಾತ ವಿಮೆ ಹಾಗೂ 30,000 ರೂಪಾಯಿಗಳಷ್ಟು ಜೀವ ವಿಮೆಯನ್ನು ಒಳಗೊಂಡಿರ್ತದೆ. ಅಂದರೆ ಈ ಪಡೆಯಲು ಅರ್ಹನಾಗಿರ್ತಾನೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ಇನ್ನು ಬಡತನವನ್ನು ಉಪಶಮನಗೊಳಿಸ್ತಕ್ಕಂತಹ ವಿಮರ್ಶಾತ್ಮಕ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಮುಂದಿನ ತರಗತಿಯೊಳಗೆ ಚರ್ಚೆ ಮಾಡ್ತಾ, ಇದರ ಬರ್ತಕ್ಕಂತಹ 1 ಅಂಕ, 2 ಅಂಕ ಜೊತೆಗೆ ಬಹು ಆಯ್ಕೆ, ಬಿಟ್ಟ ಸ್ಥಳ ಇತ್ಯಾದಿ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ಕ್ಲಾಸ್ಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು.